ಸರ್ ಒಂದು ನಿಮಿಷ ಕೈ ಇರಿಸಿ, ಕೈ ಹಾಕಿದ್ರೆ ಕೊಡಪ್ಪ ಈ ಕಡೆ ಫೋಟೋಗ ಎಲ್ಲರೂ ಶುಭೋದಯ ಬೆಂಗಳೂರಿನ ಪ್ರಜಾವತ್ಸಲ ಯುಗಾಮಿತ ನಾಗರಗಳು ಹಿರಿಯ ಕೆಂಪೇಗೌಡರ ಜಯಂತಿಯನ್ನು ಇಲ್ಲಿನ ರಾಷ್ಟ್ರೀಯ ಮಹಿಳಾ ಸಮಿತಿ ಹಾಗೂ ತಹಸೀಲ್ದಾರರ ಕಚೇರಿ ಬೆಂಗಳೂರು ಪರವಾಗಿ ಆಚರಿಸ್ತಾ ಇದ್ದು, ಇವತ್ತು ಜಯಂತಿ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಂಜನಗೂಡು ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ದರ್ಶನ್ ರೋಡಾಣ್ ಸರ್ ಅವರಿಗೆ ಕಾರ್ಯಕ್ರಮದ ಪರವಾಗಿ ತುಂಬುವುದಿಲ್ಲ ಸ್ವಾಗತವನ್ನು ಕೋರುತ್ತೇವೆ. ಹಾಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಮಾಜಿ ಶಾಸಕರು ನಂಜನಗೂಡು ವಿಧಾನಸಭಾ ಕ್ಷೇತ್ರ ಕಳಲೆ ಕೇಶವಮೂರ್ತಿ ಸರ್ ಅವರಿಗೆ ಎಲ್ಲರ ಪರವಾಗಿ ತುಂಬುವುದಿಲ್ಲ ಸ್ವಾಗತವನ್ನು ಬಯಸುತ್ತೇವೆ. ಹಾಗೆ ಶ್ರೀಮತಿ ಸ್ಮಿತಾ ರಾಮನ್ ಅವರು ತಹಶೀಲ್ದಾರ್ ಅವರು ನಂಜನಗೂಡು ಇವರಿಗೂ ಸಹ ತುಂಬುವುದಿಲ್ಲ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ಶ್ರೀಯುತ ಹಾಟ್ಯ ರಂಗಸ್ವಾಮಿರವರು ಅಧ್ಯಕ್ಷರು ಕರ್ನಾಟಕ ಮೃಗಾಲಯ ಪ್ರಾಧಿಕಾರ ಮೈಸೂರು ಇವರಿಗೆ ತುಂಬುವುದಿಲ್ಲ ಸ್ವಾಗತವನ್ನು. ಅವರ ಜೀವನದಲ್ಲಿ ಅವರು ಮಾಡುವಂತಹ ಜಾಗದ ಬಗ್ಗೆ ಅವರು ಕೊಟ್ಟಂತಹ ನೋವಿನ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡಿದ್ದರು. ಇವತ್ತು ವಿಶೇಷವಾಗಿ ನಾವೆಲ್ಲರೂ ಕೂಡ ಒಂದು ಮಾತನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಇವತ್ತು ಬೆಂಗಳೂರು ಸಾಕಷ್ಟು ಬೆಳೆದಿದೆ. ಬೆಂಗಳೂರಿನ ಬೇರೆ ಬೇರೆ ದೇಶಗಳನ್ನು ಕೂಡ ಇವತ್ತು ಬೆಂಗಳೂರಿಗೆ ಬಂದು ಅಲ್ಲಿ ಹಣವನ್ನು ಹೂಡಿಕೆ ಮಾಡಿ ಇಲ್ಲಿ ಬಿಸ್ನೆಸ್ ಮಾಡುವಂಥ ಒಂದು ಪದ್ಧತಿ ಈಗ ವ್ಯಾಪಕವಾಗಿ ಎಕ್ಸ್ಪ್ಯಾಂಡ್ ಆಗಿದೆ. ನಾವೆಲ್ಲರೂ ಕೂಡ ಇವತ್ತು ಬೆಂಗಳೂರಿನ ಆದರ್ಶದಲ್ಲಿ ಇವತ್ತು ಬೆಂಗಳೂರು ಇಡೀ ರಾಷ್ಟ್ರದಲ್ಲಿ ಇಡೀ ವಿಶ್ವದಲ್ಲಿ ಪ್ರಖ್ಯಾತಿಯನ್ನು ಪಡೆದುಕೊಂಡು ಒಂದು ಸಿಲಿಕಾನ್ ಸಿಟಿಯಾಗಿ ಬೇರೆ ಬೇರೆ ವಿಶ್ವದ ನಗರಿಗಳಿಗೆ ಇವತ್ತು ಕಾಂಪಿಟೇಷನ್ ಆಗಿ ಇವತ್ತು ಬೆಂಗಳೂರು ಕಾಣಿಸ್ತಾರೆ ಅಂತಂದ್ರೆ ಅದಕ್ಕೆ ಮೂಲ ಬುನಾದಿಯನ್ನು ಹಾಕಿದವರು ನಾಡಪ್ರಭು ಕೆಂಪೇಗೌಡರು ತುಂಬ ಹೆಮ್ಮೆಯಿಂದ. ಯಾಕೆಂತಂದ್ರೆ ಅವತ್ತಿನ ದಿವಸ ಒಂದು ಪ್ಲಾಂಟ್ ಸಿಟಿನ ಯಾವ ರೀತಿ ಮಾಡಬೇಕು ಅನ್ನೋ ಚಿಂತೆ ಆ ದೂರದೃಷ್ಟಿ ಅವರಲ್ಲಿ. ಈಗ ತಹಸೀಲ್ದಾರ್ ಮೇಡಮ್ ಅವರು ಮಾತನಾಡ್ತಾ ಹೇಳಿದ್ರು, ಮೊದಲನೇದಾಗಿ ಒಂದು ಸಿಟಿಯನ್ನು ಕಟ್ಟಬೇಕು ಅಂದ್ರೆ ಒಂದು ಗಡಿಯನ್ನ ಒಂದು ವಿಸ್ತರಣೆ ನಾವು ಮಾಡಬೇಕು. ಡೆಫಿನೆಟ್ ಬೌಂಡ್ರಿ ಇದ್ರೆ ಮಾತ್ರ ಆ ಒಂದು ಪ್ರದೇಶಕ್ಕೆ ರೆಪ್ರೆಸೆಂಟೇಷನ್, ಆಗ ಮಾತ್ರ ಅದಕ್ಕೊಂದು ಪ್ರದೇಶ, ಅದಕ್ಕೊಂದು ಹೆಸರು, ಅದಕ್ಕೊಂದು ಸ್ಥಾನ. ಮೂಲವಾಗಿ ಗಡಿಯನ್ನ ಗುಡಿಸಿ ಬೇರೆ ಬೇರೆ ಕಾರಣಕ್ಕೆ ಮೀಸಲಿರುವಂತಹ ಜಾಗ, ಅಡ್ಮಿನಿಸ್ಟ್ರೇಷನ್ ಆಗಿರ್ಬೋದು, ಬಿಸ್ನೆಸ್ ಪರ್ಪಸ್ ಆಗಿರ್ಬೋದು, ರೆಸಿಡೆನ್ಸ್ ಪರ್ಪಸ್ ಆಗಿರ್ಬೋದು, ಹೌಸಿಂಗ್ ಆಗಿರ್ಬೋದು, ಎಲ್ಲರೂ ಕೂಡ ಸಮಾನತೆಯಾಗಿ ಜಾಗವನ್ನು ಹಂಚಿಕೆ ಮಾಡಿ ಯಾವ ಕಾರಣಕ್ಕೆ ಜಾಗವನ್ನು ಹಂಚಿಕೆ ಮಾಡಿದ್ರು ಆ ಕಾರಣಕ್ಕೆ ಆ ಜಾಗವನ್ನು ಸರಿಯಾದ ಉದ್ಯೋಗ ಆಗುವ ರೀತಿ ಅನುಷ್ಠಾನಕ್ಕೆ ತಂದು ಬೆಂಗಳೂರು ನಗರವನ್ನ ಆ ಒಂದು ಗಡಿಯ ವಿಸ್ತೀರ್ಣದಲ್ಲಿ ಒಂದು ವೆಲ್ ಪ್ಲಾನ್ ಸಿಟಿಯಾಗಿ ನಿರ್ಮಾಣವನ್ನು ಮಾಡೋದಕ್ಕೆ ಪ್ರಾರಂಭ. ಅವತ್ತು ಅವರು ಬುನಾದಿ ಹಾಕಿದ್ದಕ್ಕೆ, ಅವತ್ತು ಅವರಿದ್ದಂತಹ ದೂರದೃಷ್ಟಿಗೆ ಇವತ್ತು ಬೆಂಗಳೂರು ಸಾಕಷ್ಟು ಎಕ್ಸ್ಪ್ಯಾಂಡ್ ಆಗಿ ಸಿಲಿಕಾನ್ ಸಿಟಿಯಾಗಿ ಒಂದು ಐಟಿ ಹಬ್ ಆಗಿ ಇವತ್ತು ಪರಿವರ್ತನೆ ಆಗಿದೆ. ಅದರಿಂದ ನಮ್ಮ ಬೆಂಗಳೂರು ನಗರ ಎಷ್ಟೇ ಇವತ್ತು ಬೆಳೆದರೂ ಕೂಡ ನಾವು ಮೂಲ ನಾಡಪ್ರಭುಗಳನ್ನ ನಾವು ಸ್ಮರಣೆಯನ್ನ ಮಾಡಲೇಬೇಕು. ಜೊತೆಗೆ ಇವತ್ತು ರಾಜಕೀಯ ರಂಗದಲ್ಲಿ ಸಾಕಷ್ಟು ಜನ ಯುವಕರಿಗೆ ಇವತ್ತು ಅವಕಾಶವನ್ನ ನಮ್ಮ ರಾಜ್ಯದಲ್ಲಿ ಬೇರೆ ರಾಜ್ಯಗಳಲ್ಲಿ ಅವಕಾಶವನ್ನ ಅವರೆಲ್ಲರೂ ಕೂಡ ಜನಸೇವೆ ಒಂದು ಭಾಗ ಆದ್ರೆ ಅಡ್ಮಿನಿಸ್ಟ್ರೇಷನ್ ಮತ್ತೆ ಒಂದು ಸಿಟಿಯನ್ನ ಯಾವ ರೀತಿ ಕಟ್ಟಬೇಕು, ಗ್ರಾಮೀಣ ಭಾಗದಲ್ಲಿ ಯಾವ ರೀತಿ ಅಭಿವೃದ್ಧಿಯನ್ನ ಮಾಡಬೇಕು,
ಪಟ್ಟಣದ ಜಾಗೃತಿ ಅಭಿವೃದ್ಧಿನ ಮಾಡಬೇಕು. ಇದಕ್ಕೆ ಅವರಿಗೆ ಯಾರು ಸ್ಫೂರ್ತಿ ಆದರ್ಶ ಯಾರನ್ನಾರು ಅವರು ಪಡ್ಕೊಬೇಕು ಅಂತಂದ್ರೆ ಅದಕ್ಕೆ ನಾಡಪ್ರಭುಗಳಲ್ಲೇ ಮುಖ್ಯ. ಅವರ ಆದರ್ಶಗಳನ್ನ, ಅವರ ಚಿಂತನೆಗಳನ್ನ, ಅವರ ದೂರದೃಷ್ಟಿಯನ್ನ ನಾವೆಲ್ಲರೂ ಕೂಡ ಅಳವಡಿಸ್ಕೊಂಡು ಒಂದು ಪಟ್ಟಣ ಆಗಿರ್ಬೋದು, ಗ್ರಾಮೀಣ ಭಾಗ ಆಗಿರ್ಬೋದು, ಆ ಒಂದು ಪ್ರದೇಶದ ಅಭಿವೃದ್ಧಿಗೆ ನಾವು ಅವರ ಚಿಂತನೆಗಳನ್ನ, ಅವರ ದೂರದೃಷ್ಟಿಯನ್ನ ಅಳವಡಿಕೆ ಮಾಡಿಕೊಂಡು ಅನುಷ್ಠಾನ ಮಾಡಿದ್ರೆ ಕೆಂಪೇಗೌಡರು ಯಾವ ರೀತಿ ಬೆಂಗಳೂರನ್ನ ನಿರ್ಮಾಣ ಮಾಡಿದ್ರು ಆ ರೀತಿ ನಾವು ಬೇರೆ ಬೇರೆ ನಗರಗಳನ್ನ, ಬೇರೆ ಬೇರೆ ಪಟ್ಟಣ ಪ್ರದೇಶಗಳನ್ನ ನಾವು ಕೂಡ ಅಭಿವೃದ್ಧಿ ಮಾಡೋದಕ್ಕೆ. ಅದರಿಂದ ಇದನ್ನ ನಾವೆಲ್ಲರೂ ಕೂಡ ಮಾತಾಡಿ ಕೆಂಪೇಗೌಡರು ನಾಡಪ್ರಭು ಅಂದರೆ ನಾವೆಲ್ಲ ಪ್ರಸಿದ್ಧವಾದಂಥ ಹೆಸರನ್ನು ತಗೊಂಡು ಈಗ ಇಬ್ಬರು ಕೂಡ ಭಾಷೆಯಲ್ಲಿ ಮಾತಾಡ್ತಾ ಹೇಳಿದ್ರು. ಯಾವುದೇ ಒಂದು ಇವ್ರನ್ನ ನಾವು ಜಯಂತಿನ ಆಚರಿಸ್ತಾ ಇದ್ದೀವಿ ಅಂದರೆ ಅವರು ಪ್ರಮುಖವಾಗಿ ಅವರು ಸಮಾಜಕ್ಕೆ ಕೊಡುಗೆ ಕೊಟ್ಟಂಥದ್ದು ಅವರು ಹೋಗಿದ್ದಾರೆ. ಯಾರು ಕೂಡ ಸೀಮಿತವಾಗಿ ಒಂದೇ ಒಂದು ಇದಕ್ಕೆ ಮಾಡಿರೋರು ಯಾರು ಕೂಡ ಇವತ್ತು ಹೆಸರಿಲ್ಲ. ಈಗ ಸರಿ ಹೇಳಿದಾಗೆ ನಾವು ಅಂಬೇಡ್ಕರ್ ಜಯಂತಿ ಇರ್ಬೋದು, ಗಾಂಧಿ ಜಯಂತಿ ಇರ್ಬೋದು, ಸಾಕಷ್ಟು ಜಯಂತಿ ವಾಲ್ಮೀಕಿ ಇರ್ಬೋದು, ನಾವು ಮಡಿವಾಳ ಜಯಂತಿ, ಅದರಲ್ಲೂ ಕೂಡ ನಾವು ನಂಜನಗೂಡು ಕ್ಷೇತ್ರ ಅಂತ ತಗೊಂಡಾಗ ತುಂಬ ಸಂಘ ಸಂಘಟನೆಗಳು ನಮ್ಮ ಜಯಂತಿಗಳನ್ನ ಎಲ್ಲ ಸಾರ್ವಜನಿಕರು ಮತ್ತು ಅಧಿಕಾರಿಗಳು ಸೇರಿ ಸಂಭ್ರಮದಿಂದ ಆಚರಿಸೋದನ್ನ ನಾನು ಮಾಡ್ತಾ ಇದ್ದೀನಿ. ಅದರಲ್ಲೂ ನಮ್ಮ ಸಭೆಗಳಿಗಾಗಿ ಶಾಸಕರು ಕೂಡ ತುಂಬ ಮುತುವರ್ಜಿ ತಗೊಂಡು ಪೂರ್ವವಾದ ಸಭೆಗಳಿಗೆ ಅಟೆಂಡ್ ಮಾಡಿ ಸಾಕಷ್ಟು ಬಾರಿ ನನಗೆ 4 ಸತಿ 5 ಸತಿ ಫೋನ್ ಮಾಡಿ ಏನಾಗ್ತಿದೆ ಪ್ರಿಪ್ರೇಷನ್ ಪ್ರತಿಯೊಂದು ಹೇಳ್ತಾ ಹೋಗ್ತಾರೆ. ಆ ನಿಟ್ಟಿನಲ್ಲಿ ಈ ತಾಲೂಕಿಗೆ ಕೆಲಸ ಆಗ್ತಾ ಹೋಗ್ತಾ ಇದೆ. ಹಾಗೆ ನಾವು ಕೆಂಪೇಗೌಡರನ್ನ ನಿಲ್ಲಿಸೋದಾದ್ರೆ 1910 ಅಲ್ಲಿ ಜನ್ನ ಅಂತ ಹೇಳ್ತಾರೆ. ಎಲ್ಲರಿಗೂ ಗೊತ್ತಿರಾಗೆ 16ನೇ ಸೆಂಚುರಿಯಲ್ಲಿ ಅಂದರೆ ಆ ಇದರಲ್ಲಿ 500 ವರ್ಷಗಳಾದ್ಮೇಲೆ ಕೂಡ ನಾವು ನೆನೆಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಅವ್ರದ್ದು ಕೊಡುಗೆ ಸಾಕಷ್ಟಿದೆ. ಅವರು ಬೆಳಿಬೇಕಾದ್ರೆ ಅವರು ಚುರುಕಾಗಿದ್ದು ವಿಜಯನಗರ ಸಾಮ್ರಾಜ್ಯದ ಆಚರಣೆ ಇದು ರೂಲಿಂಗಲ್ಲಿ ಇದ್ದಂಥದ್ದು ಅದನ್ನು ನೋಡಿ ಬೆಳೆದವರು. 1515 ನಾವೇನು ವಿಜಯದಶಮಿ ಆಚರಿಸ್ತೇವೆ ಅದು 1515 ಆಗುತ್ತೆ. ಹಂಪಿ ಉತ್ಸವನೆಲ್ಲ ನೋಡಿ ಬೆಳೆದವರು. ಅವರು ನೋಡಿದಾಗ ನಮ್ಮ ಬೆಂಗಳೂರನ್ನ ನಾವೇನಂತ ಕರಿತೀವಿ ಅಂದರೆ ಸಾಂಸ್ಕೃತಿಕ ನಗರಿ ಅಂತ ಎಲ್ಲ ತಿಳ್ಕೊಂಡ್ರು. ಅವರು ಸಾಂಸ್ಕೃತಿಕವಾಗಿ ಕೂಡ ಪ್ರತಿಯೊಂದು ನಮ್ಮ ಡೆವಲಪ್ಮೆಂಟ್ ಯಾವ ಥರ ಇರಬೇಕು ಅಂತ ಇದು ಮಾಡ್ತಾರೆ. ಬೆಂಗಳೂರನ್ನ ನೀವು ನೋಡಿದಾಗ ಬೆಂದಕಾಳುಗಳು ಅಂತ ಕರೀತಾರೆ. ಏನಕ್ಕೆ ಬೆಂದಕಾಳುಗಳು ಅಂತ ಕರೀತಾರೆ ಅಂದರೆ ಕಾಡುಗಳನ್ನೆಲ್ಲ ಅದು ಬೆಂದಿ ಜೊತೆಗೆ ಅದನ್ನು ಬೆಳೆಸೋಂಥದ್ದು ನಗರ ಪ್ರದೇಶಕ್ಕೆ ಭಾರಿ ಉತ್ತೇಜನ ಕೊಟ್ಟಂಥವ್ರು. ಎಕನಾಮಿಕಲಿ ಡೆವಲಪ್ ಮಾಡೋದಕ್ಕೆ ಸಾಕಷ್ಟು ನೆನೆಸ್ಕೊಳ್ತಾ ಹೋಗ್ತೀವಿ. ಈಗ ಅಲ್ಲಿ ಇದ್ದಾಗ ಎಲ್ಲ ವಿಜ್ಞಾನಿಗಳನ್ನ ಕಳಿಸಿ ನೀರಿನ ಮಟ್ಟ ಯಾವ ಥರ ಇದೆ, ಯಾವ ಥರ ಸಂರಕ್ಷಣೆಗಳನ್ನ ಮಾಡಬೇಕು ಅದನ್ನೆಲ್ಲ ಮಾಡ್ತಾ ಬಂದವರು. ಈಗ ನಮ್ಮ ಮುಖ್ಯ ಭಾಷೆಗಳನ್ನ ಹೇಳ್ತಾ ಇದ್ದೀವಿ. ಅವರು ಗಡಿಗಳನ್ನ ಯಾವ ಥರ ರೂಪಿಸ್ತಾರೆ